ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ತಮ್ಮ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡ ಚಿಕನ್ ಮಧು ಗೌರಿಶಂಕರ ಅವರು ಗಿಡ ನೆಡುವ ಮೂಲಕ ಸಾಲುಮರದ ತಿಮ್ಮಕ್ಕ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಶಾಲಾ ಮಕ್ಕಳಿಗೆ ಬ್ಯಾಗ್ ನೋಟ್ಬುಕ್ ವಿತರಣೆ ಮಾಡಿದ ಸಮಾಜ ಸೇವಕ ಗೌರಿಶಂಕರ್. ಕೇಕ್ ತಿನ್ನಿಸುವ ಮೂಲಕ ಹುಟ್ಟುಹಬ್ಬದ ಶುಭಾಶಯ ಕೋರಿದ ಶಾಸಕ ಜಿಡಿ ಹರೀಶ್ ಗೌಡ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಬಿಳಿಕೆರೆ ಗ್ರಾಮದ ಜೆಡಿಎಸ್ ಯುವ ಮುಖಂಡ ಸಮಾಜ ಸೇವಕ ಗೌರಿಶಂಕರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಬೆಳಗ್ಗೆ ಗಣಪತಿ ದೇವಾಲಯದಲ್ಲಿ ಶಾಸಕ ಜಿಡಿ ಹರೀಶ್ ಗೌಡ ಅವರೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿದ ಗೌರಿಶಂಕರ್ ಅವರು ಆನಂತರ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಧ್ವಜಾರೋಹಣ ನೆರವೇರಿಸಿದರು ಹಾಗೂ ತಮ್ಮ ಬೆಂಬಲಿಗರು, ಅಭಿಮಾನಿಗಳು, ಜೆಡಿಎಸ್ ಕಾರ್ಯಕರ್ತರು ಮತ್ತು ಬಿಳಿಕೆರೆ ಸಾರ್ವಜನಿಕರೊಂದಿಗೆ ಹುಟ್ಟುಹಬ್ಬದ ಆಚರಣೆ ಮಾಡಿಕೊಂಡರು. ಶಾಸಕ ಜಿಡಿ ಹರೀಶ್ ಗೌಡ ಹಾಗೂ ಗೌರಿಶಂಕರ್ ಅವರು ಜೊತೆ ಸೇರಿ ಕೇಕ್ ಕಟ್ ಮಾಡಿ ವಿಶೇಷವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡರು. ಬಳಿಕ ಬಿಳಿಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಿಡ ನೆಡುವ ಮೂಲಕ ಸಾಲುಮರದ ತಿಮ್ಮಕ್ಕ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಸಂವಿಧಾನದ ದಿನದ ಆಚರಣೆಯನ್ನ ಮಾಡಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಶಾಲೆಯ ಎಲ್ಲ ಮಕ್ಕಳಿಗೂ ಬ್ಯಾಗ್, ನೋಟ್ಬುಕ್ ವಿತರಣೆ ಮಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರಿಗೆ ಬೇಬಿ ಕಿಟ್ ಅನ್ನು ವಿತರಣೆ ಮಾಡಿ ಆಶಾ ಕಾರ್ಯಕರ್ತರಿಗೆ ಬ್ಯಾಗ್ ವಿತರಣೆ ಮಾಡಿದರು. ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ವಿಶೇಷವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡ ಚಿಕನ್ ಮಧು ಗೌರಿಶಂಕರ್ ಅವರಿಗೆ ಸಮಾಜ ಸೇವಕ ಹರವೆ ಶ್ರೀಧರ್ ಅವರು ಸ್ವೀಟ್ ತಿನ್ನಿಸುವ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಇದೇ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮನು, ಚಿಕ್ಕಬೀಚನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಸೇರಿದಂತೆ ಗೌರಿಶಂಕರ್ ಅವರ ಅಭಿಮಾನಿಗಳು, ಜೆಡಿಎಸ್ ಕಾರ್ಯಕರ್ತರು, ಮುಖಂಡರು, ಬೇಳೆಕೆರೆ ಗ್ರಾಮಸ್ಥರು ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು. ಕೆಳಕಿಡೆ ಕುತ್ಕೊಂಡಿದ್ ಮಾಡಿ ಆಗ್ಯಾರ. ಎಲ್ಲರೂ ಕೂಡ ಒಂದು ಬೇರೆ ಚಪ್ಪಾಳೆ ಹೇಳ್ತಾರೆ. ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಯಣ್ಣ ದೇವರ ರೂಪ ನಗುತ್ತಾ ನಗುತ್ತಾ ಇರಲಿ ಇರಲಿ ಹರುಷ ಹರುಷ ಹುಡುಗರು. ಬಾಳಿನ ದೀಪ ಬನ್ನಿ ಅಂತ ಹೇಳ್ತಾ ಬರುವುದು ಬೆಳಕು ಬರುವುದು ಕಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೆ ನಗುತ್ತಾ ನಗುತ್ತಾ ಬಾಳಿ ನೀವು ನೂರು ವರ್ಷ. ಸನ್ಮಾನ ಮಾಡಿದ್ರೆಲ್ಲ ದಯವಿಟ್ಟು ಸ್ಟೇಜ್ ಬಿಟ್ಕೊಡಿ, ಅವ್ರಿಗೆ ಹಂಗೆ ಆ ಕಡೆ ಜಾಗ ಕೊಡಿ, ಆ ಕಡೆ ಇಟ್ಕೊಡಿ. ಬಗ್ಗೆ ಶುಭ ಕೋರ್ತಾ
ಒಂದು ಹುಟ್ಟುಹಬ್ಬದ ಗೀತೆಯನ್ನು ಹಾಡಿ ಎಲ್ಲರ ಪರವಾಗಿ ಶುಭ 46ನೇ ವರ್ಷದ ಹುಟ್ಟುಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಅರ್ಥಪೂರ್ಣವಾಗಿ ಆಚರಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಗ್ರಾಮದ ಯಜಮಾನರುಗಳು, ಮುಖಂಡರುಗಳು, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರುಗಳು, ಈ ಭಾಗದ ಎಲ್ಲ ಮುಖಂಡರುಗಳು ಸಹ ಹಾಜರಿದ್ದೀರಿ. ಮೊದಲನೇದಾಗಿ ನಮ್ಮ ಪ್ರೀತಿಯ ಗೌರಿಶಂಕರ್ ಅವರು ಮಧು ಅವ್ರಿಗೆ 46ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಆ ದೇವರು ಅವರಿಗೆ ಸುಖ, ಶಾಂತಿ, ನೆಮ್ಮದಿಯನ್ನ ಕೊಡ್ಲಿ. ಈ ಸಂದರ್ಭದಲ್ಲಿ ಅವರು ಸಾಕಷ್ಟು ಇವತ್ತಷ್ಟೇ ಅಲ್ಲ, ಇವತ್ತು ಅವ್ರ ಹುಟ್ಟುಹಬ್ಬದ ದಿವಸ ಸ್ಕೂಲ್ ಮಕ್ಕಳಿಗಿರ್ಬೋದು, ಪೌರ ಕಾರ್ಮಿಕರಿಗಿರ್ಬೋದು, ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಅಂಗವಾಗಿ ಬಹಳ ವಿಶಿಷ್ಟವಾದ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ರು ಸಹ ಪ್ರತಿನಿತ್ಯ ಎಲ್ಲ ನಮ್ಮ ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಯ್ತಾ ಎಲ್ಲರಿಗೂ ನೋವು, ಸಾವು, ಮತ್ತೊಂದು ಎಲ್ಲರಿಗೂ ಸಹ ಸ್ಪಂದಿಸ್ಕೊಂಡು ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ಇನ್ನು ರಾಜಕೀಯವಾಗಿ ಹೆಚ್ಚಿನ ಶಕ್ತಿಯನ್ನ ತುಂಬತಕ್ಕಂತ ಕೆಲಸವನ್ನ ನೀವೆಲ್ಲ ಅವ್ರಿಗೆ ಮಾಡಬೇಕು. ಆರ್ಥಿಕವಾಗಿ ಮಾಡ್ಕೊತಾರೆ. ಎಲ್ಲ ಬಂದು ಅರಸಿ ಹಾರೈಸಿ ಶುಭ ಕೋರಿದಿರಿ. ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರು, ನಮ್ಮ ಜನಪ್ರಿಯ ಶಾಸಕರಾದಂಥ ಹರೀಶ್ ಗೌಡರು ನನ್ನನ್ನು ಶುಭ ಹಾರೈಸಿ ನಿಮ್ಮ ಮುಂದಿನ ಹಾದಿ ಸುಗಮವಾಗಿರಲಿ ಅಂತ ಎಲ್ಲ ಆಶೀರ್ವಾದಿಸಿದರೆ, ಈ ಹೃದಯವಂತ ನಾಯಕ ನಮಗೆಲ್ಲ ಸಿಕ್ಕಿರೋದು ನಿಮ್ಮೆಲ್ಲರ ಪುಣ್ಯ. ಅವರು ಈ ರಾಜ್ಯದಲ್ಲಿ ರಾಜಕೀಯವಾಗಿ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಲಿ, ಅವರ ರಾಜಕೀಯ ಭವಿಷ್ಯನೂ ಚೆನ್ನಾಗಿರಲಿ ಅಂತ ಈ ಸಂದರ್ಭದಲ್ಲಿ ಆ ಭಗವಂತನ ಕೇಳ್ಕೊತ ಇವತ್ತು ಇಷ್ಟೊತ್ತು ಭಾಳ ಒತ್ತಡದ ಕೆಲಸ, ಬೆಂಗಳೂರಿಗೆ ಹೋಗಬೇಕು, ಅಲ್ಲಿ ಹುಣಸೂರು ಕೆಲಸ ಆದ್ರೂ ನನಗೆ ಇಷ್ಟೊಂದು ಸಮಯ ಕೊಟ್ಟು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಅರ್ಪಿಸ್ತಾ ನಿಮ್ಮೆಲ್ಲರ